ಧಾವಿಸಿತು ಧಾವಿಸಿತು. ಹಾಗಾಗಿ ನಿಶ್ಚಯವಾಯಿತು ಸ್ವಾಮಿ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂಥ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಹತ್ಯೆ ಕಾರಣ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತಾಗಿ ಉಳಿಯುವರೋ ಏನು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಸ್ವಾಮಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ, ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ಮುರಳಿಯ ಗಾನಕ್ಕೆ ಮನಸೋತೆನ, ನನ್ನ ಮನಸ್ಸಲ್ಲಿ ಆಸೆಯ ನೀ ತಂದೆಯ, ಮನಸ್ಸಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗೋದಿಲ್ಲ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕತೆ. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋರಿಸಿ ವೀರ ದರ್ಪಸದಿಂದ ಅದನ್ನು ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ಇಡುವನು. ಆ ಬೀಜವನ್ನು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ,
ಮುಂತಾದ ಅನಾರೋಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶಾಭೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬೇಕು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಸರ್ಪಕಚಿವರನ್ನು ಉತ್ತಮುಖದಿಂದ ರಕ್ಷಿಸಬೇಕಾದರೆ ವಿಷಪಶವಾದ ಆವಾಯವನ್ನು ಚಲಿಸಿದ ಹೊರತಾಗಿ ಮತ್ಯಾವ ಉಪಯೋಗ ರುಕ್ಮಿಣಿ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮರಾಜ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರ. ಪ್ರಾಣೇಶ್ವರ, ರುಕ್ಮಿಣಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲು ಹಸ್ತಿನಾವತಿಗೆ ತೆರಳುವನು.
ಆದರೆ ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿಯೇ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿಲೋಲ, ಕುಸುಮನಯನಲೀಲಾ, ಕುಸುಮನಯನಲೀಲಾ ಪ್ರಿಯ ರುಕ್ಮಿಣಿಲೋಲ, ಕುಸುಮನಯನಲೀಲಾ, ನಸುನಗೆ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನವರಿಸಿ ಮನಮಂದಿರದಳು ನೆಲಸಿ Thank you.
ಮಂತ್ರಿ ಸೈನ್ಯಾಧೀಶರೇ, ಈ ವಿಧಾವ ಬೇಡ್ವೆ ಕಾಲ ಕಾಲಗೀಗ ಬೀಳುತ್ತೀವೆ ಮಳೆಗಳು. ಕಾಲ ಕಾಲಗೀಗ ಬೀಳುತ್ತೀವೆ ಮಳೆಗಳು, ಬೀಳುತ್ತೀವೆ ಮಳೆಗಳು. ಬೆಳೆಗಳು ಬೆಳೆದು ಪ್ರಜೆಗಳು ಅರುಚದಿಹರು. ಪ್ರಭು ಲಾಲಿಸೋ ಈ ವಿಧಾವ ಬೇಡ್ವೆ, ಪ್ರಭು ಲಾಲಿಸೋ ಈ ವಿಧಾವ ಬೇಡ್ವೆ, ಪ್ರಭು. ಮಹಾಪ್ರಭು, ನಮ್ಮ ಯಾದವ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಮುಂದೇನಪ್ಪಣೆ? ಬಲೆ ಮಂತ್ರಿ ಬಲೆ, ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಸೈನ್ಯಾಧೀಶರೇ, ಮಹಾಪ್ರಭು. ಬೇಳು ಸೈನ್ಯಾಧೀಶ, ವಿವರವ ಬೇಳು ಸೈನ್ಯಾಧೀಶ. ಬೇಳು ಸೈನ್ಯಾಧೀಶ, ವಿವರವ ಬೇಳು ಸೈನ್ಯಾಧೀಶ. ಸುತ್ತಲಿರುತ್ತಿಹ ಶತ್ರು ರಾಜರು, ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆಯ ಒಪ್ಪಿಸುತ್ತಿಹರೆ. ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆಯ ಒಪ್ಪಿಸುತ್ತಿಹರೆ. ಬೇಳು ಸೈನ್ಯಾಧೀಶ, ವಿವರವ ಬೇಳು ಸೈನ್ಯಾಧೀಶ. ಸೈನ್ಯಾಧೀಶರೇ, ಮಹಾಪ್ರಭು. ನಮ್ಮ ರಾಜ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸುವಂತ ನಾವು. ಮಹಾಪ್ರಭು, ಕಡಿದಿರುವನ ದುರುಳ್ಳರು, ಕಡಿದಿರುವನ ದುರುಳ್ಳರು, ಪರಮ ಪಾಪಗಳು ಎಡಗದಿಕ್ಕಲು, ಪರಮ ಪಾಪಗಳು ಎಡಗದಿಕ್ಕಲು ಬಿಡದೆ ಜರ ಪಡಲು ಮಗವೇ, ಬಿಡದೆ ಜರ ಪಡಲು ಮಗವೇ. ಅಡುಗೆ ಮೆಟ್ಟ ಪೊಡೆ ಪೊಡೆಗಂತೆ, ಅಡುಗೆ ಮೆಟ್ಟ ಪೊಡೆ ಪೊಡೆಗಂತೆ ರುಂಡ ಬಂದ ಚಂದ ನಾಡುವೆ. ಕಡಿದಿರುವನು ದುರುಳ್ಳರು. ಸೈನ್ಯಾಧೀಶರೇ, ಮಹಾಪ್ರಭು, ಬಲೆ ಸೈನ್ಯಾಧೀಶರೇ ಬಲೆ, ನಿನ್ನ ನಮ್ಮ ಸಾಹಸಕ್ಕೆ ಸೈನ್ಯವನ್ನು ನಾನು ಯಾವ ಮೆಚ್ಚಿದೆ. ರೀತಿಯಲ್ಲಿ ಇಟ್ಟಿವೆನೆಂದರೆ ಕರುಗಳ ಗುಂಪಿಗೆ ಕೇಸರಿಯನ್ನು ನುಂಗಿದರೆ ಯಾವ ರೀತಿ ಚದರಿ ಮಾಡುವುದು ಆ ರೀತಿ ನಮ್ಮ ಸೈನ್ಯವನ್ನು ಕಂಡರೆ ಎದರಿ ಬೆದರಿ ಬೆನ್ನತ್ತಿ ಮಾಡುವರು. ಅದು ಅಲ್ಲದೆ ಪರರಾಜ್ಯರು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂಡವುತ್ತಿರುವರು. ಮತ್ತೆ ಮಹಾಪ್ರಭು, ಬಲೆ ಸೈನ್ಯಾಧೀಶರೇ ಬಲೆ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು, ಬಲಿರೆ ಎನ್ನಯ್ಯ, ಬಲಿರೆ ಎನ್ನಯ್ಯ, ಬಲಿರೆ ಎನ್ನಯ್ಯ, ಪರಿಸಿತು ಮನದೊಳಿಗಲೇ ಸಿದ್ಧಿಯ ಪಡೆವೆ. ಬಲಿರೆ ಎನ್ನಯ್ಯ, ಪರಿಸಿತು ಮನದೊಳಿಗಲೇ ಸಿದ್ಧಿಯ ಪಡೆವೆ. ವೀರ ವೀರ ಸೂರನಾಗೆ, ವೀರ ವೀರ ಸೂರನಾಗೆ, ಪರಮ ಸಾಹಸಿ ಬಲಭದ್ರನು, ಪರಮ ಸಾಹಸಿ ಬಲಭದ್ರನು. ಜಗವನ್ನು ಜಯಿಸುವೆನೆ ಈ ಕ್ಷಣ, ಜಗವನ್ನು ಜಯಿಸುವೆನೆ ಈ ಕ್ಷಣ, ಜಗವನ್ನು 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 ಜಯಿಸುವೆನೆ ಈ ಕ್ಷಣ. ಮಂತ್ರಿ ಸೈನ್ಯಾಧೀಶರೇ, ನಿಮ್ಮಂತ ಮಂತ್ರಿ ಸೈನ್ಯಾಧೀಶರಿರುವಾಗ ನಮ್ಮ ರಾಜ್ಯದಲ್ಲಿ ಕುಂದುಕೊರತೆಗಳೆಂದರೇನು? ನಿಮ್ಮ ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಪ್ರಭುಗಳಿಗೆ ಜಯವಾಗಲಿ.
ಹಸ್ತಿನಾಪುರದೀಶ್ವರ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನು ಬರುತ್ತಿರುವನೆ? ಅವನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಗುರುದೇವ, ಇಗೋ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ನೀನು ಅಲಂಕರಿಸು. ಮಂತ್ರಿ, ರಾಜ ನರ್ತನವನ್ನು ಮೊಳಗಲಿ. ಯಾರಲ್ಲಿ ನರ್ತಕರನ್ನು ಬರಮಾಡಿ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಗರ ನಾಟ್ಯವಿದೆ, ನಯನ ಮನೋಗರ ನಾಟ್ಯವಿದೆ, ಕಿವಿಗಿಲ್ಪಿನಾದದ ಗಾನಸುದೆ, ಕಿವಿಗಿಲ್ಪಿನಾದದ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳ ತಗದಿ ಮಿತಕ ಜಣ್ಣ ತಗದಿ ಮಿತಕ ಜಣ್ಣ ತಗದಿನ ತಾಂ ತಗದಿನ 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 ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿ, ನಾದದಿ ಮೋದದಿ ಮೈಮನ ತಣಿಸುವ ಶೃಂಗಾರ ರಥದ ವಿನಯ ಮಂದಿರ ಮಧುರ ವಿಲಾಸ, ಶೃಂಗಾರ ರಥದ ವಿನಯ ಮಂದಿರ ಮಧುರ ವಿಲಾಸ, ಈಗವ ಬೆರೆತು ಅರಿತು ವಿಲಾಸಗಳು ವಿನೋದವನ ವಿರಾಜಿಸು, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ, ಇನ್ನೋ ಸಮಯವಿದೆ, ಇನ್ನೋ ಸಮಯವಿದೆ, ಸಮಯವಿದೆ, ಸಮಯವಿದೆ. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಬೋರ್ಗರೆವ ಕಾಡ್ಗಿಚ್ಚಿನಂತೆ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು ಗುರುದೇವ. ಅದಿರಲಿ, ಶ್ರೀಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಪಾಂಡವರ ರಕ್ಷಣಾ ಭಾರವನ್ನು ವಹಿಸಿದನು. ನಾನು ನಿಮ್ಮ ಸಮೇತ ನಾರಾಯಣಾಕ್ಷಣಿ ಸೈನ್ಯವನ್ನೇ ಅಪೇಕ್ಷಿಸಿದೆನು. ದುರ್ಯೋಧನ, ನಾನೀಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಸೈನ್ಯಾಧೀಶರೇ, ಮಹಾಪ್ರಭು ಸೈನ್ಯವನ್ನು ಸಿದ್ಧಗೊಳಿಸಿ. ಆಗಲೇ. ದುರ್ಯೋಧನ, ನಿನಗೆ ಶುಭವಾಗಲಿ. ನೀನು ಹೋಗಿ ಬಾ. ಆಗಲಿ ಗುರುದೇವ. ಇನ್ನು ಗುರು ಬಲರಾಮರ ಸಮೇತ ನಾರಾಯಣಾಕ್ಷಣಿ ಸೈನ್ಯವೇ ನನ್ನ ಪಕ್ಷ ಸೇರಿದಂತೆ ಸರಿ. ಇನ್ನು ಈ ತ್ರಿಭುವನದೊಳಗೆ ನನ್ನನ್ನು ಜಯಿಸತಕ್ಕ ವೀರರು, ಧೀರರು, ಶೂರರು ಅವನ್ಯಾವನಿರುವನು, ಅವನ್ಯಾವನಿರುವನು? ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ಮಿತ್ರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ಮಿತ್ರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಇದೇನಿದು? ವಿಶ್ರಾಂತಿಗೆಂದು ಉದ್ಯಾನವನಕ್ಕೆ ತೆರಳುತ್ತಿರುವಾಗ ಯಾವುದೋ ಗೋವೊಂದು ಉದ್ಯಾನವನವನ್ನು ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಈ ಗೋವನ್ನು ಬೆದರಿಸುವೆನು. ಏ ಗೋಮಾತ, ಮುಂದಕ್ಕೆ ಸಾಗುವಂತಳಾಗು. ಅಕಟಕಟ ಅಕಟಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಕರ್ಮಕ್ಕೆ ಬಲಿಯಾದೆ. ಅಕಟಕಟ ಗೋ ಅತ್ಯಯ ಮಾಡಿ ಮೋಸಕ್ಕೆ ಒಳಗಾದೆ, ಅಯ್ಯೋ ಕರ್ಮಕ್ಕೆ ಬಲಿಯಾದೆ. ಹೋರಾರಣ್ಯ ಗೋಮಾತೆಯನು ಕೊಂದೆನು ಕೋಪದಲ್ಲಿ, ಹೋರಾರಣ್ಯದಿ ಗೋಮಾತೆಯನು ಕೊಂದೆನು ಕೋಪದಲ್ಲಿ. ಕೊಂದ ಪಾಪವ ಅರಿಸುವ ಪರಿಯ, ಕೊಂದ ಪಾಪವ ಅರಿಸುವ ಪರಿಯ, ತಾಳೆನು ಈ ಜಗದಿ, ಅಯ್ಯೋ ಬಾಳೆನು ಈ ಜಗದಿ. ಅಕಟಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಕರ್ಮಕ್ಕೆ ಬಲಿಯಾದೆ. ಅಕಟಕಟ, ಇದೇನು? ಒಂದು ಸಣ್ಣ ಶಿಲೆಯಿಂದ ಈ ಗೋವನ್ನು ಬೆದರಿಸಿದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಇರಲಿ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಕಲ್ಪಿಸಲೇಬೇಕು. ನನ್ನ ಸಹೋದರನಾದ ಕೃಷ್ಣನನ್ನು ಕರೆದು ಇದಕ್ಕೊಂದು ಉಪಾಯವನ್ನು ಕಲ್ಪಿಸುವೆನು. ಸಹೋದರ ಕೃಷ್ಣ, ಎಲ್ಲಿರುವೆ? ಬೇಗ ಬಾ ಕೃಷ್ಣ, ಬೇಗ ಬಾ. ಅಗ್ರಜ, ಇರೋ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಕೃಷ್ಣ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನಣ್ಣ? ಕೃಷ್ಣ, ಈ ದಿನ ವಿಶ್ರಾಂತಿಗೆಂದು ಉದ್ಯಾನವನಕ್ಕೆ ತೆರಳುತ್ತಿರುವಾಗ ಯಾವುದೋ ಒಂದು ಗೋವೊಂದು ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ಅದನ್ನು ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ಶಾಂತ, ಏನಣ್ಣ ಗೋಹತ್ಯೆ ಮಾಡಿದೀಯಾ?
ಗೋಹತ್ಯೆ, ಶಿಶುಹತ್ಯೆ, ಶ್ರೀಹತ್ಯೆ ಇವೆಲ್ಲವೂ ಮಹಾ ದೋಷವಲ್ಲವೇ ಅಣ್ಣ? ಹೌದು ಕೃಷ್ಣ, ಇದಕ್ಕೇನಾರ ಒಂದು ಉಪಾಯವನ್ನಿದ್ದರೆ ಇದಕ್ಕೊಂದು ಏನಾರ ಉಪಾಯವಿದ್ದರೆ ತಿಳಿಸು ಕೃಷ್ಣ. ಅಣ್ಣ, ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ, ಪುಣ್ಯ ನದಿಗಳ ಸ್ಥಾನ, ಸತ್ಪುರುಷ ದರ್ಶನ, ದೇವಾಲಯಗಳ ದರ್ಶನ ಇವನ್ನು ಮುದಿಕೊಂಡು ಬಂದರೆ ಈ ನಿನ್ನ ಗೋಹತ್ಯೆ ದೋಷವು ಪರಿಹಾರವಾಗುವುದಣ್ಣ. ಹೀಗೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರಣ್ಣ. ಹಾಗಾದರೆ ನಾನು ಈ ದಿನವೇ ಭೂಪ್ರದಕ್ಷಿಣೆಗೆ ಹೊರಡುವೆನು ಕೃಷ್ಣ. ಅಗ್ರಜ, ಈಗ ತಾನೇ ಆ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವನೆಂದು ಹೇಳಿ ಈಗ ಭೂಪಸೆ ಹೊರಟರೆ ಆ ದುರ್ಯೋಧನ ಗತಿಯೇನಣ್ಣ? ಸಹೋದರ, ಕೌರವರಿಂದ ಪಾಂಡವರೇ ಮಡಿಯಲಿ, ಪಾಂಡವರಿಂದ ಕೌರವರೇ ಮಡಿಯಲಿ. ನನಗೊದಗಿರುವ ಗೋಹತ್ಯೆ ದೋಷವು ಪರಿಹಾರವಾದರೆ ಅಷ್ಟೇ ಸಾಕು ಕೃಷ್ಣ. ಅಗ್ರಜ, ಅಗ್ರಜ, ನನಗೆ ಬೇಕಾದುದು ಅದೇ ಅಗ್ರಜ. ನೀನು ಭೂಪಸೆ ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸಿ.
ದುಃಖಿಸುತ್ತಿರುವ ದೇವಿ, ದುಃಖಿಸಬಾರದು ದ್ರೌಪದ. ಏಕೆಂದರೆ ಪತಿಗಳೈವರ ಪಂಥ ಸಹಿತೆ ದ್ರೌಪದ, ಪತಿಗಳೈವರ ಪಂಥ ಸಹಿತೆ ಘೋರ ಕಾನನದ ನಡುವೆ ವೀರನಾರಿಯ ತರದೆ ವೀರನಾರಿಯ ತರದೆ ವನವಾಸಗಳನ್ನು ಕಳೆದು ಈ ಪರಿ ದುಃಖಿಸುವುದು ತರವೆ ನಿನಗೆ. ದೇವಿ ದ್ರೌಪದ ದ್ರೌಪದ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಗೆ ಸೈರಿಸುತ್ತ ಪವಲಲನಾಮಣಿಯೇ. ಸೈರಿಸುತ್ತ ಪವಲಲನಾಮಣಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ. ಪಂಚ ಪಾಂಡವರ ಅರತಿಯನಿಸೆ ದ್ರೌಪದ, ಪಂಚ ಪಾಂಡವರ ಅರತಿಯನಿಸೆ ಮನದೋಳಿ ಪರಿ ದುಃಖಿಸುವುದು ತರದೆ. ಮನದೋಳಿ ಪರಿ ದುಃಖಿಸುವುದು ತರದೆ. ಶ್ರೀಹರಿ ಆಜ್ಞೆಯ ದೇವಿ ದ್ರೌಪದ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬರುವುದು ಎಮಗೆ ಅಪಕೀರ್ತಿಯು ಕೇಳು. ಬರುವುದು ನಮಗೆ ಅಪಕೀರ್ತಿಯು ಕೇಳು. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ಸೈರಿಸುತ್ತ ಪವಲಲನಾಮಣಿಯೇ. ಸೈರಿಸುತ್ತ ಪವಲಲನಾಮಣಿಯೇ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ, ದ್ರುಪದ ಕುಮಾರಿಯೇ, ದ್ರುಪದ ಕುಮಾರಿಯೇ. ದ್ರೌಪದ, ದುಃಖಿಸಬಾರದು ದ್ರೌಪದ. ಹರಿಗರ್ಭ ಸಂಜಾತ ಬ್ರಹ್ಮದೇವನ ಲಿಖಿತವು ಯಾವ ರೀತಿಯಾಗಿ ಇರುವುದೋ ಆ ರೀತಿ ನಾವು ನಡೆದೇ ತೀರಬೇಕು. ಹಿಂದೆ ನಡೆದು ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಈ ಏಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ?
ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಿನ್ನ ಬಹುದಿನದ ಚಿಂತೆಯು ಬಹುಬೇಗ ಈಡೇರುವ ಕಾಲ ಸನ್ನಿಹಿತವಾಗುತ್ತಿದೆ. ನೀನು ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇ ಈ ನಿನ್ನ ಉಚ್ಚತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತುಡನೇ ಶಾಂತಿ. ದ್ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟ ಬರವಿಲ್ಲವೇ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆತಟ್ಟಿ ಕರೆದನಲ್ಲ ಆ ಕೂರ್ಡನ ಕುನ್ನಿ ಕೌರವ, ಆಗಲೂ ಶಾಂತಿ. ಇನ್ನು ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ. ವೈರಿ ಕುರುಕುಲ ಹದಮರನು ವಧಿಸುವನು, ವೈರಿ ಕುರುಕುಲ ಹದಮರನು ವಧಿಸುವನು. ಸಿರಿയും ನೆರೆದು ದುರಹಂಕಾರದೆ, ಸಿರಿയും ನೆರೆದು ದುರಹಂಕಾರದೆ ಕರೆಸಿ ಬರು ಸಕ್ಕಿನಿ. ವೈರಿ ಕುರುಕುಲ ಹದಮರನು ವಧಿಸುವನು. ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೂಡರ ಕುನ್ನಿಗಳಂ ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೂಡರ ಕುನ್ನಿಗಳಂ ಪಕ್ಕವೆಲ್ಲವ ಭಕ್ತಿನ ಮಗ ನ್ಯಾಯವನ ಸಡಿದ ರಂಗಸರಂ. ಪಕ್ಕವೆಲ್ಲವ ಭಕ್ತಿನ ಮಗ ನ್ಯಾಯವನ ಸಡಿದ ರಂಗಸರಂ. ಲೆಕ್ಕಿಸದೆ ಸತ್ತಡಗಿಸಿ ಮುಕ್ತಿ ನಡೆದೊಳಗೆ ಹೃದಯನ ಬಗೆದು ವೈರಿ ಕುರುಕುಲ ಹದಮರನು ವಧಿಸುವನು. ದುರಹಂಕಾರ ಸಿರಿയും ನೆರೆದು ದುರಹಂಕಾರದೆ, ಸಿರಿയും ನೆರೆದು ದುರಹಂಕಾರ ಧಿಕ್ಕರಿಸಿ ಬರು ಸಕ್ಕಿನಿಂದ. ವೈರಿ ಕುರುಕುಲ ಹದಮರನು ವಧಿಸುವನು. ಕುರುಕುಲ ಹದಮರನು ಸಿಗಿದು ಬಿಸಾಡುವನು. ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೂಡರ ಕುನ್ನಿಗಳಂ ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕೂಡರ ಕುನ್ನಿಗಳಂ ಪಕ್ಕದೆಲ್ಲವ ಭಕ್ಷಿಸಿದ ಮಗ ನ್ಯಾಯವನ ಸಡಿದ ರಂಗಸರಂ. ಪಕ್ಕದೆಲ್ಲವ ಭಕ್ಷಿಸಿದ ಮಗ ನ್ಯಾಯವನ ಸಡಿದ ರಂಗಸರಂ. ಲೆಕ್ಕಿಸದ ಹತ್ತಡೆಗೆ ಮುಕ್ತಿ ಸರಿದೊಳಗೆ ನಡೆದೊಳಗೆ ಲೆಕ್ಕಿಸದ ಸತ್ತಡೆಗೆ ಮುಕ್ತಿ ಸರಿದೊಳಗೆ ನಡೆದೊಳಗೆ ಸಭೆಯಲು ಪತ್ನಿಯ ಗರ್ಭದಿ ಜರುಡ ಸಭೆಯಲು ಪತ್ನಿಯ ಗರ್ಭದಿ ಜರು ಮೂರ್ಖರವರ ಹೃದಯನ ಬಗೆದು ವೈರಿ ಕುರುಕುಲ ಹದಮರನು ವಧಿಸುವನು. ಸಿರಿയും ನೆರೆದು ದುರಹಂಕಾರದೆ, ಸಿರಿയും ನೆರೆದು ದುರಹಂಕಾರ ಧಿಕ್ಕರಿಸಿ ಬರು ಸಕ್ಕಿನಿಂದ. ವೈರಿ ಕುರುಕುಲ ಹದಮರನು ಕುರುಕುಲ ಹದಮರನು ಸಿಗಿದು ಬಿಸಾಡುವನು. ಆದ್ದರಿಂದ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಕುರು ರಕ್ತತಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಲು ಹೊರತು ನಮಗೆ ಶಾಂತಿ ಇಲ್ಲ ಅಗ್ರಜ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಸ್ವಲ್ಪ ತಾಳು. ಪಾಂಡವರ ಅಭಯ ಪ್ರದಾತನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರುವುದು. ಇನ್ನೇನೋ ಅರ್ಜುನನ ಜೊತೆಯಲ್ಲಿ ಪರಮಾತ್ಮನ ಆಗಮನವೂ ಆಗುವುದು. ಅನಂತರ ಮುಂದಿನ ವಿಚಾರಗಳನ್ನು ಆಲೋಚಿಸೋಣ. ಕೃಷ್ಣ ಮಾಧವ ಜನಾರ್ದನ
ವಿಧಾತ ಸುಜನರ ಪ್ರೇತ ಭಾವತೀತ ಭಾಗ್ಯ ವಿಧಾತ ಭಾವತೀತ ಭಾಗ್ಯ ವಿಧಾತ ದೇವನೇ ದಯ ತೋರಿಪ ದಾತ ದೇವನೇ ದಯ ತೋರಿಪ ದೇವನೇ ದಯ ತೋರಿಪ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಕೃಷ್ಣ ಮಾಧವ ಅನುದಿನ ನಿಮ್ಮ ಗಣಪಾದವನ ಅನುದಿನ ನಿಮ್ಮ ಗಣಪಾದವನ ಕನಸು ಮನಸ್ಸಿನಲ್ಲಿ ಜಾಣಿತೆ ದೇವ ಕನಸು ಮನಸ್ಸಿನಲ್ಲಿ ಜಾಣಿತೆ ದೇವ ದೇವನೇ ದಯ ತೋರಿಪ ಶಿವನದಾತ ದೇವನೇ ದಯ ತೋರಿಪ 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 ನೆಕ್ಸ್ಟ್ ಪೇಜು. ವಾಸುದೇವ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪರಮಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ದೇವ ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಅಪಾರವಾದುದು ತಂದೆ. ಧರ್ಮನಂದನ, ವಾಸುದೇವ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ವಾಸುದೇವ, ಹತ್ತಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಗುರು ಹಿರಿಯನನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಅದಕ್ಕಿಂತ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ ಸಮರವನೊಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಆಪತ್ ಬಂದುವೆ ಕರಮುಗಿದು ಬೇಡುವೆನೋ.
ಎರಡು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ ಕರ ಮುಗಿದು ಬೇಡುವೆನೋ ಕೃಷ್ಣ ಜಲದ ಬುಬ್ಬುಳಿಯಂತೆ ತಿರಿಬೋಗ ನಶ್ವರ ಜಲದ ಬುಬ್ಬುಳಿಯಂತೆ ತಿರಿಬೋಗ ಮದನ್ವಯ ಆಶಾಶ್ವತ ನರ ಜನ್ಮ ಮದನ್ವಯ ಆಶಾಶ್ವತ ನರ ಜನ್ಮ ಮದನ್ವಯ ಆಶಾಶ್ವತ ನರ ಮದನ್ವಯ ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗು ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗು ಗುರು ಬಾಂಧವರ ಶವಗಳ ಕಾಣುವುದೇ ಗುರು ಬಾಂಧವರ ಶವಗಳ ಕಾಣುವುದೇ ಹೆಣ್ಣೋ ಒಂದೋ ಮಣ್ಣಿಗೋಸ್ಕರ ಹೆಣ್ಣೋ ಒಂದೋ ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಡಿದರು ಹಿಂದೆ ಅನೇಕರು ಒಡೆದಾಡಿ ಮಡಿದರು ಭರತ ಭೂಮಿಯನ್ನು ಯಾರಾಡಿದರು ಭರತ ಭೂಮಿಯನ್ನು ಜಲದ ಪರಮಾತ್ಮ, ಇಷ್ಟೊಂದು ಅನರ್ಥಗಳು ಆಗಕೂಡದೆಂಬುದೇ ನನ್ನ ಭಾವನೆ. ಸಕಲ ಪ್ರಜಾಕೋಟಿಯನ್ನು ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆಯನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ
ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರಲು ತಂದಿ ನಮಗೆ ಸಲ್ಲದು. ಮಂದಮತಿಯ ಕೌರವರಲು ತಂದಿ ನಮಗೆ ಸಲ್ಲದು. ತಂದ ಪಾಂಡು ಜನಕ ನಾಡ ವಂದಿಸು ಬೇಡುವೆ ನಿನಗೆ. ತಂದ ಪಾಂಡು ಜನಕ ನಾಡ ವಂದಿಸು ಬೇಡುವೆ ನಿನಗೆ. ಮಂದಮತಿಯ ಕೌರವರಲು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಭಿಕ್ಷ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೇಳು ಕೃಷ್ಣ. ಭಿಕ್ಷ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದಿ ಹನೆ ಒಪ್ಪಿದ ಗುರು ರಾಷ್ಟ್ರದ ಧರ್ಮಶೀಲ ಗದೆಯಳು. ತಪ್ಪಿದ ಗುರು ರಾಕ್ಷಸರ ಗರ್ಭಶೀಲ ಗದೆಯಳು. ಮಂದಮತಿಯ ಕೌರವರಳು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗಡ್ಡು ಧರ್ಮದ ಗಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಸ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನ. ಧರ್ಮನಂದನ, ಭೀಮಸೇನ, ನೀನು ಸಂಧಿಗೆ ಸಂಬಂಧಂತೆ ಸರಿ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಆದಿಯಿಂದಲೂ ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಳ್ಳುತ್ತಿರುವೆ. ಆದಿಯಿಂದಲೂ ಅಪಜಯ, ಅಪಮಾನ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನೆಲ್ಲ ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ಏಡಿ ಜನ್ಮಕ್ಕೆ ಕೃಷ್ಣ. ಅರ್ಜುನ, ನೀನು ಕೂಡ ಸಂಧಿಗೆ ಸಂಬಂಧಂತೆ ಸರಿ. ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಅನುಮೋದಿಸದೇ ಇರುವರೇ? ದ್ರೌಪದಿ, ದ್ರುಪದ ನಂದಿನಿ, ನರೇಂದ್ರ ನಂದಿನಿ ಏಕಮ್ಮ ಮುಖಕ್ಕೆ ನೀಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ತೋರದಿ ಹೇಗೆ ತೋರದಿ
ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕನನ್ನು ಕೊಂದ ಗಂಡ, ನಿಮಗೇಕೆ ಬೇಕು ಈ ಗದ್ದಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನೀವು ನನ್ನ ಪತಿಯೇ? ಓಹೋ, ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ್ನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡು ಹೋಗಿ ಸ್ವಾಮಿ. ನೀವು ನನ್ನ ಪತಿಯೇ? ಪಾಂಚಾಲೆ ಇಲ್ಲ. ಹಿಂದೆ ನಿಮ್ಮ ತಂದೆ ಏರ್ಪಡಿಸಿದ್ದ ಸ್ವಯಂವರದಲ್ಲಿ ಯಾವ ದುರ್ಯೋಧನ, ದುಶ್ಯಾಸನ, ಕರ್ಣ ರಾಜಾದಿರಾಜರೆಲ್ಲರೂ ಧನುಸ್ಸನ್ನು ಬಗ್ಗಿಸದೆ ಮತ್ಸ್ಯಯಂತ್ರವನ್ನು ಭೇದಿಸಲಾಗದೆ ತಲೆ ತಗ್ಗಿಸಿ ಕುಳಿತಿದ್ದಾಗ ಧನಂಜಯನಾದ ನಾನು ಧನುಸ್ಸನ್ನು ಬಗ್ಗಿಸಿ ಮತ್ಸ್ಯಯಂತ್ರವನ್ನು ಭೇದಿಸಿ ನಿನ್ನನ್ನು ಒರೆಸಲಿಲ್ಲವೇ? ನನ್ನೀ ಸೌರ್ಯದ ಮೇಲೆ ನಿನಗೆ ಸಂದೇಹವೇ? ಎಷ್ಟೇ ಆಗಲಿ ನೀನು ಹೆಂಗಸಿನ ಮನಸ್ಸೇ ಸಂದೇಹ. ನಿಜವೇ. ಎಷ್ಟೇ ಆದ್ರೂ ಈ ನಿಮ್ಮ ಪೌರುಷದ ಮಾತುಗಳನ್ನು ಬಳೆ ತೊಟ್ಟಿರುವ ಹೆಂಗಸಾದ ನನ್ನ ಮುಂದೆ ಹೇಳುತ್ತಿರುವಿರಲ್ಲ. ಅಂದು ತುಂಬಿದ ರಾಜಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡಿರೋ ಪ್ರತಿಜ್ಞೆ ಏನಾಯಿತು? ಮರೆತು ಹೋದರೇನು? ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪ. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ. ಈಗ ಚೆನ್ನಾಯಿತು. ಸಹಜರ ಅಭಿಮತವೇ ಒಂದು, ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ದ್ರೌಪದಿ ಅಭಿಪ್ರಾಯ ಈಗ ಆಗಿತ್ತರ ಅಂತ ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುಲಸಭೆಯಲ್ಲಿ ಬಂಡ ದುಶ್ಯಾಸನ ಗೊಂಡಿಗೆಯ ಬಿಸಿರಾತ್ತರಿ ಮಡದಿ ಪಾಂಚಾಲಿಯ ತಿರುಮುಡಿ ಕಟ್ಟುವೆ ನೆನುತಂ ಗದಗದ ದಂಡದಿ ದುರ್ಯೋಧನ ತೊಡೆಪುಡಿಗೊಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೇಳೆಯೋ ಇಡುಂಬ ಮನೋರ ಅಡಗಲಿ ನಿನ್ನ ಕುಹಕ ಕಂಟಕದ ಕರಳಿರುವ ದುರ್ಳ ಕೌರವರನ್ನು ಮರಣಗೊಳಿಸದೆ
ಪಾದವಿ ಮೆಟ್ಟಿಕೊಳ್ಳುವೆ ಗರ್ವದಿ ತಲೆ ತಟ್ಟಿದವನ ಕುಟ್ಟಿಕೊಳ್ಳುವೆ ತಲೆಗಳು ಕುಟ್ಟಿಕೊಳ್ಳುವೆ ಗರ್ವದಿ ತಲೆ ತಟ್ಟಿದವನ ಕುಟ್ಟಿಕೊಳ್ಳುವೆ ತಲೆಗಳು ಕುಟ್ಟಿಕೊಳ್ಳುವೆ ದುರುಳ ಕೌರವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವೆನೆ ರಣದೊಳವರ ರಕ್ತಪಾನ ಮಾಡದಿರುವೆನೆ ರಣದೊಳವರ ರಕ್ತಪಾನ ಮಾಡದಿರುವೆನೆ ರಣದೊಳವರ ರಕ್ತಪಾನ ಮಾಡದಿರುವೆನೆ. ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಣ್ಣೀರ ಬದಲಾಗಿ ಅಗಯ ಎಂಡಿರ ಕಣ್ಣಲ್ಲಿ ಶತಸಹಸ್ರಾರು ಮಂಡಿ ಕಂಬನಿಯನ್ನೇ ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕೆ ಕುರು ಸಮುದ್ರವ ಸೆಳೆದು ತರುವೆನ ದುಶ್ಯಾಸನ ದುರ್ಯೋಧನರ ದುಷ್ಟ ಕೀಟಗಳ ಬಯದ ದುಶ್ಯಾಸನ ಒಡಲ ಉಡುಗುಟ್ಟಿ ಪಾತಕಿಯ ತೊಡೆಯ ದೃಪದ ಸುತೆ ಕಟ್ಟಿಸಿವೆ ನಿನ್ನೀ ಬುಡುಮುಡಿಯ ಪಡೆದಿರುವೆ ದಯ ನರಕಮರ್ದನ ಕೇಳೆನ್ನಾಭಿಮತ ಬಲ ಶೂನ್ಯತೆಯ ಕುಲ ಹೇಡಿಗಳನ್ನ ಸೆಳೆ ಬಂದು ತಲೆಗಳನ್ನ ಕೊಚ್ಚಿ ಎಣಗಳನ್ನ ಮುಗಿಸಿಕೊಳ್ಳಲು ಬಲ ಶೂನ್ಯತೆಯ ಕುಲ ಹೇಡಿಗಳನ್ನ ಸೆಳೆ ಬಂದು ರಣಕ ತಲೆಗಳನ್ನ ಕಿರಿಯಣಗಳನ್ನ ಕೆಡವಿ ರಣದ ಮುಗಿಸಿಕೊಳ್ಳುವೆ ರಣದ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತೂಪನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಸೀಳೆ ಪಾಂಡವರ ರಸಿಯ ತೂಪನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಸೀಳೆ ಕಂಡ ಎಲುಬುಗಳ ಪುಂಡರಿಸಿ ನನ್ನ ಚಂಡಿಗ ಔತಣವ ಮಾಡಿಸುವೆ ಕಂಡ ಎಲುಬುಗಳ ಪುಂಡರಿಸಿ ನನ್ನ ಚಂಡಿಗ ಔತಣವ ಮಾಡಿಸುವೆ. ಭೋಗರವ ಕಾರ್ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ ತೋರ್ಪಡಿಸಿ ಭೋಗರವ ಕಾರ್ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ ತೋರ್ಪಡಿಸಿ ಸರ್ಪದಿಂದೆರವ ಕುರುವರರ ಕಾಲ್ಗಳ ಪಿಡಿದು ಸರ್ಪದಿಂದೆರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿ ನೆಲಕ್ಕಪ್ಪಳಿಸುವೆ. ಬಲ ಶೂನ್ಯತೆಯ ಕುಲ ಹೇಡಿಗಳನ್ನ ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕಿರಿಯಣಗಳನ್ನ ಕೆಳಗೆ ರಣದಾಹ ಮುಗಿಸಿಕೊಳ್ಳುವೆ. ಬಲ ಶೂನ್ಯತೆಯ ಕುಲ ಹೇಡಿಗಳ ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರಿತಿರೇಕೆ ದೇವ, ಹಿಂದೆ ನಾನಾ ವಿಧವಾದ ಕಷ್ಟ ಕೈರ್ಪಣ್ಯಗಳನ್ನು ನೀಡಿದ ಆ ಕೌರವರೊಡನೆ ಸಂಧಿಯೇ ನಾನಂದು ಗೈದ ಸತತ ತೋರುವೆ ನಾನಂದು ಗೈದ ಸತತ ನಾನಂದು ಗೈದ ಸತತ ರಣಗಳು ತೋರುವೆ ನಾನಂದು ಗೈದ ಸತತ ಅರುಣಿ ದೊರೆತ ಈ ಸರದಿ ಕುರುಕುಲವನ್ನು ಒದಿಸುವೆ ದೊರೆತ ಈ ಕುರುಕುಲವನ್ನು ಒದಿಸುವೆ ನಾನಂದು ಗೈದ ಸತತ ರಣಗಳು ತೋರುವೆ ನಾನಂದು ಗೈದ ಸತತ ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ ಕುಲದಲ್ಲಿ ಇಲ್ಲದೆ ಅಲೆಯುವ
ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ಭಾರೀನ ನಂದಣ್ಣನ ಮಾತಿಗೆ ಮೀರದೆ ಸೋತು ಶರಣಾಗಿದ್ದೆವು. ನಾನಂದು ಗೈಡ ಸಮತ ನನಗೆ ತೋರುವೆ. ನಾನಂದು ಗೈಡ ಸಮತ ದಳದಳು ತೋರುವೆ. ನಾನಂದು ಗೈಡ ಸಮತ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರರೂಪವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು. ಧರ್ಮನಂದನ, ವಾಸುದೇವ, ನಿನ್ನ ಸಹೋದರರು ಬಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಿವೆ? ವಾಸುದೇವ, ಕೇಶವನಿ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗವಿರುವುದು. ಕೇಶವನಿ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗವಿರುವುದು. ಅನುದಿನ ನಿಮ್ಮನೆ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಗೈಯುವುದೇ. ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಳಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಳಿಸಿದ ಕೌರವ. ವನವಾಸದೊಳು ಕೃಷ್ಣ ವನವಾಸದೊಳು ಬಳಲಿದ ನಮ್ಮನು ವನವಾಸದೊಳು ಬಳಲಿದ ನಮ್ಮನು ನರಳಿಸಿದರು ಕೌರವರು. ಹೌದು ಪರಮಾತ್ಮ, ನರಳಿಸಿದರು ಕೌರವರು. ಅನುಜರೊಳು ಅನ್ಯಾಯ ಸರಿಯೇನು ಅನುಜರೊಳು ಅನ್ಯಾಯ ಸರಿಯೇನು ಆದರಿಸಿ ದೊರೆ
ನಮ್ಮ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮಿಗಾದಾಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ಸಹೋದರಿ, ಇದೇನಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡರು. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದಲ್ಲವೇ ಅಣ್ಣ? ಸಹೋದರಿ, ಏಕಿವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ. ಏಕಿವೇದನೆ ಸೋದರಿ, ಸಭೆಯೊಳಗೊಂದು ದುರ್ವರು ನಿನ್ನನ್ನು ಮುಡಿದಿಡಿದೆನೆ ತಂದು, ಸರ್ವರಗಳು ಮಾನ ಪಾದಿಸುವ ಸಮಯದ ನೀನಂದು. ಸಭೆಯೊಳಗೊಂದು ದುರ್ವರು ನಿನ್ನನ್ನು ಮುಡಿದಿಡಿದೆನೆ ತಂದು, ಸರ್ವಗಳು ಮಾನ ಪಾದಿಸುವ ಸಮಯದ ನೀನಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲನೆಂದು, ಕೃಷ್ಣ ಮುಕುಂದ ಗೋವಿಂದ ಗೋಪಾಲನೆಂದು ಕರೆ ಇಡುತ್ತಾ ಎನ್ನ ಕರೆಯಲ ಜನ ಬಂದು, ಕರೆ ಇಡುತ್ತಾ ಎನ್ನ ಕರೆಯಲ ಜನ ಬೆಂದು, ಮರೆಯಲ್ಲಿ ನಿಂತು ರಕ್ಷಿಸಲಿಲ್ಲವೇ ನಾವೋಡಿ ಬಂದು, ಮರೆಯಲ್ಲಿ ನಿಂತು ರಕ್ಷಿಸಲಿಲ್ಲವೇ ನಾವೋಡಿ ಬಂದು. ಏಕಿವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ. ಏಕಿವೇದನೆ ಸೋದರಿ, ಸೋದರಿ. ಸೋದರಿ, ಚಿಂತಿಸದಿರು. ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರದಿಂದ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರುವೆನು. ಹಾಗೆ ನಾನಿನ್ನು ಹೋಗು ಬರಲೇ ಸಹೋದರಿ. ಹಾಗೆ ಆಗಲಿ.